ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸೆಕೆಂಡ್ ಡೇ. ಸೊ ನಿನ್ನೆ ಮಡ್ ವಾಲಿಬಾಲ್, ಕ್ರಿಕೆಟ್ ಮತ್ತು ಇಲ್ಲೇ ರಿವರ್ ಒಂದಿದೆ, ಅಲ್ಲೋಗಿ ಚೆನ್ನಾಗಿ ಆಟ ಆಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ನಿನ್ನೆ, ಫುಡ್ಡು ಚೆನ್ನಾಗಿತ್ತು. ಸೊ ಈಗ ಸೆಕೆಂಡ್ನೇ ಡೇ, ನಮ್ಮ ಟೀಮ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ನೋಡ್ತಿರ್ಬೋದು, ನಾವೆಲ್ಲ ಟೀ ಶರ್ಟ್ಸ್ ಕೂಡ ಮಾಡಿಸಿದ್ದೀವಿ ನಮ್ಮ ಬೈಕರ್ಸ್ ಕ್ಲಬ್ ಥರ. ಇವತ್ತು ಹೊರನಾಡು ಮತ್ತು ಇನ್ನೂ ಕೆಲವೊಂದು ಪ್ಲೇಸಸ್ ವಿಸಿಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬನ್ನಿ ನೋಡೋಣ ಹೆಂಗಿರುತ್ತೆ. ತರ್ಲೆಗಳಾಗ್ಬಿಟ್ಟಾರ. ಈಗ ಹೋಗಲ್ವಾ? ಹೋಗುತ್ತಲ್ವಾ, ನನ್ನ ತಗೊಂಡದಲ್ಲ. ಓಕೆ, ನಾವು ಫಸ್ಟ್ ಪ್ಲೇಸ್ ಹೋಗ್ತಿರೋದು ನಿಯರ್ ಬೈ ಸ್ಟೇ. ಈ ಪ್ಲೇಸ್ ಬಂದು ಕಳಶೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ತುಂಬ ಹಳೆಯ ಟೆಂಪಲ್ ಅಂತೆ. ಇದ್ರ ಬಗ್ಗೆ ನಮ್ಮ ರಾಕೇಶ್ ಮುಂದೆ ಹಿಸ್ಟ್ರಿ ಹೇಳ್ತಾನೆ, ಯಾಕೆ ಈ ಟೆಂಪಲ್ ಬಂತು, ಇದ್ರ ಹಿನ್ನೆಲೆ ಏನು. ಸೊ ಸ್ಟೇ ಟ್ಯೂನ್, ನೋಡ್ತಾ ಇರಿ. கோயில் முடிச்சுட்டு போயிடலாம். இது ஆப்போசிட் சொன்னேன். இல்லை காரில் உட்காரங்க உட்கார. வண்டி வழி விடுங்க, வழி விடுங்க. ಕೋಯಿಲ್ ವಾಮಪ್ಪ ಈಶ್ವರ ಸ್ವಾಮಿ. ನೀವು ಏನು ಮಾಡೋದು ಹೇಳ್ಬಿಡ್ತಾರೆ, ವೈಟ್ ಟಿ ಶರ್ಟ್ ರೆವಲ್ಯೂಷನ್ ಅಂತ ಇಡೀ ಗ್ಯಾಂಗ್ ಅಂತ. ಓಕೆ, ನಾವು ಇದಕ್ಕೆ ಒಂದು 9 ಗಂಟೆ ಹಂಗೆ ಹೋದ್ವಿ. ಇಲ್ಲಿ ಲೆಫ್ಟ್ ಸೈಡ್ ಹೋದರೆ ಅಲ್ಲಿ ಕೈಕಾಲು ತೊಳ್ಕೊಳಕ್ಕೆ ನೀರಿದೆ. ಎಲ್ಲ ಹೋಗ್ತಾ ಇದ್ದೀವಿ. ಮತ್ತು ನೋಡೋಕ್ಕೆ ತುಂಬ ಹಳೇ ಕಾಲದ ಟೆಂಪಲ್ ಥರ ಇದೆ. ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ದೇವಸ್ಥಾನದೊಳಗೆ ವಿಡಿಯೋ ರೆಕಾರ್ಡಿಂಗ್ ಅಲ್ಲೋ ಇಲ್ಲ. ನೀವು ನೋಡ್ತೀರಿ, ಇಲ್ಲೇ ಸ್ಟಾಪ್ ಮಾಡ್ತಾರೆ. ಸೊ ಇಲ್ಲಿಗೆ ಲಾಸ್ಟ್ ರೆಕಾರ್ಡಿಂಗ್ ಆಗಿರೋದು. ಸರಿ, ರೆಕಾರ್ಡಿಂಗ್ ಇಲ್ಲ ಅಂದರೂ ನಾವು ಬಿಡ್ತೀವ. ಸೊ ಗರ್ಭಗುಡಿ ಒಂದು ಕ್ಯಾಪ್ಚರ್ ಮಾಡಿಲ್ಲ. ಅದ್ರ ಹೊರಭಾಗ ಏನಿದೆ ಅಲ್ಲಿ ಬಂದು ಎಲ್ಲ ಇಲ್ಲಿ ವಿಭೂತಿ, ಅರಿಶಿನ, ಕುಂಕುಮ ಎಲ್ಲ ಇಟ್ಟಿದ್ರು. ಸೊ ಎಲ್ಲ ಹಚ್ಕೊತಿದ್ದಾರೆ. ಫೋರ್ಟ್ ಕ್ಯಾಮ್ರಾ ಅಲೋಡಿಲ್ಲ ಅಂತ. ಆಮೇಲೆ ನಮ್ಮ ಹುಡುಗರೆಲ್ಲ ದೇವಸ್ಥಾನ ಒಂದು ರೌಂಡ್ ಹಾಕಿ ಹೊರಗೆ ಬಂದರು. ಸೊ ಇದು ಕೂಡ ದೇವಸ್ಥಾನದೊಳಗಿರೋ ಇನ್ನೊಂದು ಗುಡಿ. ಇಲ್ಲಿಗೂ ನಮ್ಮ ಹುಡುಗರೆಲ್ಲ ಹೋಗಿ ಕೈ ಕುಕ್ಕೊಂಡು ಆಶೀರ್ವಾದ ತಗೊಂಡು ಹಂಗೆ ವಾಪಸ್ ಬಂದರು. ಶಿವ ಪಾರ್ವತಿ ಕಲ್ಯಾಣ ನಡಿಬೇಕಾದ್ರೆ ಇಡೀ ಭೂಮಂಡಲನೇ ಇಂಬ್ಯಾಲೆನ್ಸ್ ಆಗುತ್ತೆ. ಆ ಇಂಬ್ಯಾಲೆನ್ಸ್ ಆದಾಗ ವಜ್ರಮುನಿಗಳು ಇಲ್ಲಿ ಬಂದು ಇರ್ತಾರೆ. ಸೊ ಅದಕ್ಕೆ ಶಿವ ಹೇಳ್ತಾರೆ, ನೀನು ಇಲ್ಲಿಂದ ಬರಬೇಡ, ನಿನ್ಗೊಬ್ಬನಿಗೆ ಆ ಶಕ್ತಿ ಇರೋದು ಈ ಜಾಗನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೇಳಿದಾಗ ಅವಾಗ ಮುನಿ ಶಿವನ ಬೇಡ್ತಾರೆ, ನಾನು ಹೆಂಗೆ ನಿನ್ನ ಮದುವೆ ನೋಡೋದು ಅಂತ. ಆವಾಗ ಶಿವ, ಸಾಕ್ಷಾತ್ ಶಿವ ಕಳಶ ರೂಪದಲ್ಲಿ ಬರ್ತಾರೆ. ಅದಕ್ಕೆ ಈ ದೇವಸ್ಥಾನದ ಹೆಸರು ಕಳಶೇಶ್ವರ ಅಂತ. ಓಕೆ, ಹೊಡೀರಿ ಚಪ್ಪಾಳಿ. ಮುಂಚೆನೇ ಗೊತ್ತಿಲ್ಲ ಇಲ್ಲ ಚಪ್ಪಾಳೆ ಹೊಡ್ಕೊಂಡಿದ್ರೆ ಮನೆಗೆ ಹೋಗಲ್ಲ. ಸೊ ಮುಂದಿನ ನಿಲ್ದಾಣ ನಮ್ಮ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಅಲ್ಲಿ ಫಸ್ಟ್ ಕಳಸೇಶ್ವರ ನೋಡ್ಕೊಂಡು ಈ ಕಡೆ ಬಂದ್ವಿ. ಸೊ ಇವಾಗ ಯೂಶಲಿ ಹೊರನಾಡ್ಗೆ ಹೋದವರು ಈ ಪ್ಲೇಸ್ಗೆ ಹೋಗೇ ಹೋಗ್ತಾರೆ, ಮಸ್ಟ್ ಆ್ಯಂಡ್ ಶುಡ್. ಸೊ ಇಲ್ಲೂ ಅಷ್ಟೇ, ದೇವಸ್ಥಾನದೊಳಗೆಲ್ಲ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಏನೂ ಇರಲಿಲ್ಲ. ಸೊ ಟೋಟಲಿ ತೆಗಿಯೋಕ್ಕಾಗಿಲ್ಲ ಇಲ್ಲಿ. ಸೊ ಇನ್ನೂ ಚೆನ್ನಾಗಿತ್ತು ನೋಡಿ. ಸೊ ನೆಕ್ಸ್ಟು ನಾವೆಲ್ಲ ನುಗ್ಗಿದ್ದೆ ಊಟದ ಹಾಲಿಗೆ. ಎಲ್ಲರೂ ಹಸ್ಕೊಂಡಿದ್ರು. ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ರಾಕಿ, ಹೆಂಗನ್ನಿಸ್ತು ರಾಕಿ ದೇವಸ್ಥಾನ? ಈ ಶ್ರೀ ಕ್ಷೇತ್ರ ಏನಿದೆ ಆದಿಮ ಶಕ್ತಿದು, ಭಾಳ ಶಕ್ತಿ ಉಳ್ಳ ದೇವಸ್ಥಾನ.
ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಯಾವತ್ತೇ ಬಂದರೂ ವರ್ಷದಲ್ಲಿ 365 ದಿನ ಅನ್ನದಾನ ಇರುತ್ತೆ. ಹಾಗೂ ನಮಗೆ ಸಿಕ್ಕಿದ ಅನ್ನದಾನ ಇವತ್ತಿಂದು ವಿಶೇಷತೆ ಏನಂದರೆ ಯಾರ್ದೋ ಮದುವೆ ಊಟ ಒಳ್ಳೆ ರುಚಿಕರವಾಗಿತ್ತು. ನೋಡುವ ಮುಂದೆ ಏನಾಗುತ್ತೆ ಅಂತ. ಓಕೆ, ನೀವು ಬನ್ನಿ, ರಾಖಿ ಹೇಳ್ದಂಗೆ ಮಾಡಿ, ಒಳ್ಳೇದಾಗುತ್ತೆ. ಏಮ್ ಚಪ್ತಾರೆ ಸಾಹೇಬ್ ಮಾಡಿ ಬನ್ನಿ ಅಷ್ಟೇ. ಸೊ ಆಮೇಲೆ ದೇವಸ್ಥಾನ ಸಾಕು ನೋಡಿದ್ದು. ಇವಾಗ ಯಾವ್ದಾದ್ರು ಪ್ಲೇಸ್ ನೋಡೋಣ ಅಂತ ಹೋದ್ವಿ. ಅಲ್ಲಿ ಮೇಯ್ನ್ ಒಂದು ಬೋರ್ಡ್ ಕಾಣಿಸ್ತು, ಹಳ್ಳಿ ಮನೆ ಫಾಲ್ಸ್ ಅಂತ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಎಲ್ಲ. ಫಾಲ್ಸ್. ಹ್ಞೂ, ಸೊ ನೋಡೋಣ ಹೆಂಗಿರುತ್ತೆ. ದಾರಾಗೆಲ್ಲ ಬೇಡಪ್ಪ, ನಮ್ಗೆ ಜಾಸ್ತಿನೇ ಇರಬೇಕು. ನಾವು ಎಲ್ಲ ಇವಾಗ ದಾರ ನೋಡಕ್ ಹೋಗ್ತಿದ್ದೀವಿ. ನಿಂದ ದಾರ, ನೀರ್ ದಾರ. ಈ ಪ್ಲೇಸ್ ಹೆಸರು ಹಳ್ಳಿ ಮನೆ ಫಾಲ್ಸ್ ಆದ್ರೂ ನಾವು ನೋಡಿದ್ ಮಾತ್ರ ದಾರ. ಅದೇನು ಅಂತ ನೀವು ಮುಂದೆ ನೋಡಿ. ದಾರ ನೋಡಕ್ ಯಾರು ಬರ್ತಾರೆ ಅಂತ. ನಾ ಹೋಗಿರೋ ಟೈಮ್ ಬಂದು ಸಮ್ಮರ್ ಆಗಿದ್ರಿಂದ ತುಂಬ ಬಿಸಿಲಿತ್ತು, ನೋಡ್ತಾ ಇರ್ಬೋದು. ಬಿಸಿಲಿದ್ರೇನೋ ಬರೋದು ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತ ಮುಂದೆ ಹೊರಟ್ವಿ. ಇದು ರೋಡಿಂದ ಒಂದು 100 ಮೀಟರ್ಸ್ ವಾಕ್ ಮಾಡಬೇಕು. ತುಂಬ ದೂರ ಏನಿಲ್ಲ, ನಿಯರ್ ಬೈ ಇದೆ. ನೋಡಿ, ಒಂದು 50 ಹೆಜ್ಜೆ ಹಾಕಿದ್ರೆ ನಿಮಗೆ ಕಾಣಿಸೋದೇ ದೊಡ್ಡ ದಾರ. ಎಲ್ಲಿದ್ದಪ್ಪ ದೊಡ್ಡದು? ಒಂದು 3 ದಾರ ಬರ್ತಿದಾವೆ ನೋಡಿ. ಇನ್ನು ಮುಂದೆ ಹೋಗುವ. ಈ ಕಡೆ ಏನಾಯ್ತು? ನಾವು ಹೇಳ್ತಿರೋದು ಯಾವುದೋ ಉಡ್ದಾರ, ಗೋಣಿ ದಾರ, ಸೂಜಿ ದಾರ ಅಲ್ಲ. ಇದು ದಾರ ಥರ ಬೀಳ್ತಿರೋ ಹಳ್ಳಿ ಮನೆ ಫಾಲ್ಸ್ ಸಮ್ಮರಲ್ಲಿ ನೋಡಿ. ದಾರ ಥರ ನೀರು ಬಿದ್ರೇನು ಫೋಟೋ ತೆಗ್ಸ್ಕೊಳ್ಳೋಕ್ಕೆ ನಾವೇನು ಕಮ್ಮಿ ಇಲ್ಲ ಅಂತ ಅದರಲ್ಲೂ ಜನಗಳು ಹೋಗಿ ಫೋಟೋ ಎಲ್ಲ ತಗೊತಿದ್ರು. ಇದೇ ಫಾಲ್ಸಿಗೆ ನಾವೇನಾದರೂ ಮಳೆಗಾಲದಲ್ಲಿ ಬಂದರೆ, ನಾನು ನಿಂತಿದ್ದೀನಲ್ಲ ಈ ಜಾಗದಲ್ಲಿ ನಿಲ್ಲಕ್ಕಾಗಲ್ಲ ಅನಿಸುತ್ತೆ. ಫುಲ್ಲು ನೀರಿರುತ್ತೆ. ಬರೋಕ್ಕಾಗಲ್ಲ. ಒಂದು 2 ನಿಮಿಷನೂ ಆಗಲಿಲ್ಲ ನೋಡೋಕ್ಕೆ. ಸೊ ಬೇಸಿಗೆ ಕಾಲದಲ್ಲಿ ನೀವು ಬರಕ್ಕೆ ಹೋಗ್ಬೇಡಿ. ಬರಂಗಿದ್ರೆ ಮಾನ್ಸೂನಲ್ಲಿ, ರೈನಿಯಲ್ಲಿ. ಏ ಬಾಯ್ಸ್, ನಾವೆಲ್ಲ ನೋಡಿ ವಾಪಸ್ ಹೊರಟ ಮೇಲೆ ಇನ್ನೂ ಇಬ್ಬರು ನಮ್ಮ ಟೀಮ್ ಅವರು ಹುಡ್ಕೊಂಬಂದ್ರು. ಅವರಿಗೆ ಬೇಡ, ನೋಡೋಕ್ಕೇನಿಲ್ಲ ಅಂತೇಳಿ ಅಲ್ಲೇ ಸ್ಟಾಪ್ ಮಾಡಿಸಿದ್ವಿ. ಏನಿಲ್ಲ, ಹಂಗೆ ಹೋಗು. ತೀರ್ಥದಲ್ಲಿ ನೀರಿದೆಯಾ? ಯಾಕೆ ನಾವು ಹೋಗಿಲ್ಲ ಅಲ್ಲಿಗೆ. ಸೊ ಈ ಟೈಮಲ್ಲಿ ಯಾವ ಫಾಲ್ಸ್ಗೋರು ನೀರಿರಲ್ಲ ಅಂತ ಹೇಳ್ತಾರೆ. ನಮ್ಮ ಲಿಸ್ಟಲ್ಲಿ ಅಂಬಾತೀರ್ಥ, ಸೂರ್ಮನೆ ಫಾಲ್ಸ್ ನೆಕ್ಸ್ಟ್ ಹೋಗ್ಬೇಕಿದ್ದು. ಹೋಗ್ಬೇಕಂತಿದ್ವಿ. ಇವ್ರು ಹೇಳಿದ್ದು ಕೇಳಿ ಅನ್ಫಾರ್ಚುನೇಟ್ಲಿ ವಿ ಕಾಂಟ್. ಹಾಂ, ಸೊ ಅದಕ್ಕೆಲ್ಲ ಹೋಗ್ಬೇಕಂದ್ರೆ ಐ ಥಿಂಕ್ ಮಾನ್ಸೂನ್ ಬೆಸ್ಟ್. ಇಲ್ಲೇನಿದೆ? ಮಲೆನಾಡು ಹಳ್ಳಿ ಮನೆ ಜ್ಯೂಸ್ ಬಜಾರ್. ಸೊ ಇಲ್ಲಿ ಶಾಪಿಂಗ್ ಮಾಡಿಕೊಂಡು ಸ್ಟೇ ಹತ್ರ ಇರೋ ಫಾಲ್ಸ್ ಹತ್ರ ಆಟ ಆಡೋಣ ಅಂತೇಳಿ ವಾಪಸ್ ಹೋದ್ವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು 3rd ಡೇ. ಸೊ ಮೊನ್ನೆ ಎಲ್ಲ ಐಸಿರಿ ರಿವರ್ ಸೈಡ್ ಸ್ಟೇ ಮತ್ತು ಹಿಂಗೆ ಕೆಲವೊಂದು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇವತ್ತು 3rd ಡೇ ಎಲ್ಲ ವಾಪಸ್ ಹೊರಟಿದ್ದೀವಿ ಬೆಂಗಳೂರಿಗೆ. ಸೊ ಐ ಥಿಂಕ್ ಇನ್ನೂ ಮುಂದೆ ಏನು ನೋಡಲ್ಲ. ಸೊ ನೋಡೋಣ. ಇಷ್ಟು ನಮ್ಮ ಜರ್ನಿ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಲಾಗ್ ಹೊತ್ತಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬಾಯ್. ಎಲ್ಲರೂ ಬಾಯ್ ಹೇಳ್ರಪ್ಪ. ಹಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.